ಪೀಪಲ್ ಪ್ರೆಸ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ವಿಶ್ವವಿಖ್ಯಾತ ಕೊಹಿನೂರ್ ವಜ್ರದ ಬಗ್ಗೆ ನಿಮಗೆ ಗೊತ್ತು. ಆದರೆ ನಾಸಿಕ್ನ ನೀಲಿ ವಜ್ರದ ಕಥೆಯನ್ನ ನೀವು ಕೇಳಿದಿರಾ? ಸುಮಾರು 100 ವರ್ಷಗಳ ಕಾಲ 12 ಜ್ಯೋತಿರ್ಲಿಂಗದ ಕಿರೀಟದಲ್ಲಿ ಹೊಳೆಯುತ್ತಿದ್ದ ಬ್ಲೂ ಡೈಮಂಡ್ ಬ್ರಿಟಿಷರ ಕೈ ಸೇರಿದ್ದು ಹೇಗೆ? ಆ ಶಿವಮಂದಿರಕ್ಕೆ ಇದನ್ನು ಉಡುಗೊರೆ ನೀಡಿದ್ದ ಪೇಶ್ವೆಯಾದ್ರೂ ಯಾರು? ಇವತ್ತು ಅದೆಲ್ಲಿದೆ? ಏನಿದು ತ್ರಯಂಬಕೇಶ್ವರನ 3ನೇ ಕಣ್ಣಾಗಿದ್ದ ನೀಲಿ ವಜ್ರದ ಕಥೆ? ಬನ್ನಿ ನೋಡೋಣ. ಈ ಬ್ಲೂ ಡೈಮಂಡ್ ಕತೆ ಶುರುವಾಗೋದು ಭಾರತದಲ್ಲಿದ್ದ ಜಗತ್ಪ್ರಸಿದ್ಧ ಕೊಲ್ಲೂರು ವಜ್ರದ ಗಣಿಯಿಂದ. ಇದು ಶ್ರೀ ಮೂಕಾಂಬಿಕೆ ಇರೋ ಕೊಲ್ಲೂರಲ್ಲ, ತೆಲಂಗಾಣದ ಗೋಲ್ಕೊಂಡದ ಬಳಿ ಇರೋ ಸಣ್ಣ ಹಳ್ಳಿ. ಬ್ರಿಟಿಷರು ಇಲ್ಲಿಗೆ ಬರೋದಕ್ಕೂ ಮುಂಚೆ ನಮ್ಮ ದೇಶ ಅದೆಷ್ಟು ಶ್ರೀಮಂತವಾಗಿತ್ತು ಅನ್ನೋದಕ್ಕೆ ಕೊಲ್ಲೂರಿನಲ್ಲಿದ್ದ ವಜ್ರದ ಗಣಿಗಳೇ ಸಾಕ್ಷಿ. 300 ವರ್ಷಗಳ ಕಾಲ ವಿಶ್ವದ ಅತಿದೊಡ್ಡ ವಜ್ರದ ಗಣಿಗಳ ತಾಣವಾಗಿದ್ದ ಕೊಲ್ಲೂರು ಜಗತ್ತಿನ ನಾನಾ ದೇಶಗಳ ವ್ಯಾಪಾರಿಗಳನ್ನ ಸೂಜಿಗಲ್ಲಿನಂತೆ ತನ್ನತ್ತ ಸೆಳೆದುಕೊಂಡಿತ್ತು. ಇಂಗ್ಲೆಂಡಿನಿಂದ ಹಿಡಿದು ಇರಾನ್, ಇರಾಕ್ ವರೆಗೆ ಅನೇಕ ರಾಜರ ಸಿಂಹಾಸನವನ್ನು ಇಲ್ಲ ಅವರ ಕಿರೀಟಗಳನ್ನು ಅಲಂಕರಿಸಿದ್ದು ಇದೇ ಕೊಲ್ಲೂರಿನ ಗಣಿಯಲ್ಲಿ ದೊರೆತ ವಜ್ರಗಳು ಅನ್ನೋದನ್ನ ನಾವ್ಯಾರೂ ಕೂಡ ಮರೆಯಬಾರದು. ಬ್ರಿಟಿಷ್ ರಾಣಿಯ ಕಿರೀಟದಲ್ಲಿರೋ ಕೊಹಿನೂರ್ ವಜ್ರದಿಂದ ಹಿಡಿದು ಫ್ರೆಂಚ್ ವ್ಯಾಪಾರಿಯೊಬ್ಬ ಹೊತ್ತೈದ ಹೋಪ್ ವಜ್ರ, ಲೆಬನಾನ್ ಮ್ಯೂಸಿಯಂನಲ್ಲಿರೋ ನಾಸಿಕ್ ಡೈಮಂಡ್, ಬರೋಡಾ ರಾಜಕುಮಾರನ ಹೆಸರಿನಲ್ಲಿದ್ದ ಫ್ರಿನ್ಸಿ ಡೈಮಂಡ್, ಇರಾನಿನ ರಾಷ್ಟ್ರೀಯ ಆಭರಣ ಎನಿಸಿಕೊಂಡಿರೋ ದರಿಯಾ-ಇ-ನೂರ್ ಉಲ್ ಅನಿ, ಫ್ರಾನ್ಸ್ಗೆ ಸಾಗಿ ಹೋದ ರಿಜೆಂಟ್ ಡೈಮಂಡ್, ಹೀಗೆ ಸಾಲು ಸಾಲು ಅಮೂಲ್ಯ ವಜ್ರದ ಹರಳುಗಳು ಸಿಕ್ಕಿದ್ದೇ ಈ ಕೊಲ್ಲೂರಿನ ವಜ್ರದ ಗಣಿಗಳಲ್ಲಿ. ಇಷ್ಟಕ್ಕೂ ಈ ದೇಶದ ಮಣ್ಣಿನಲ್ಲಿ ಸಿಕ್ಕ ವಿಶ್ವ ಪ್ರಸಿದ್ಧ ವಜ್ರಗಳು ಈಗ ಎಲ್ಲಿವೆ ಅನ್ನೋದೇ ಬಹುದೊಡ್ಡ ಇತಿಹಾಸ. ಅದನ್ನ ಮತ್ತೊಂದು ಎಪಿಸೋಡ್ನಲ್ಲಿ ನಿಮಗೆ ನಾನು ಹೇಳ್ತೀನಿ. ಈಗ ನೀಲಿ ವಜ್ರದ ದುರಂತ ಕಥೆಯನ್ನ ನೋಡೋಣ. ಆದರೆ ಅದಕ್ಕೂ ಮುನ್ನ ದೇಶದ ಶ್ರೀಮಂತಿಕೆಯ ದ್ಯೋತಕವಾಗಿದ್ದ ಈ ಕೊಲ್ಲೂರು ವಜ್ರದ ಗಣಿಗಳ ಕಥೆಯನ್ನ ಸಂಕ್ಷಿಪ್ತವಾಗಿ ನೋಡಿಬಿಡೋಣ ಬನ್ನಿ. ಒಂದು ಲೆಕ್ಕಾಚಾರದ ಪ್ರಕಾರ ಆಗಿನ ಕಾಲಕ್ಕೆ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಒಟ್ಟು 38 ವಜ್ರದ ಗಣಿಗಳಿದ್ವು. ಆ ಪೈಕಿ 23 ಗಣಿಗಳು ಈ ಗೋಲ್ಕೊಂಡದ ಬಳಿಯೇ ಇದ್ದಿದ್ದು ವಿಶೇಷ. ಇಲ್ಲಿದ್ದ 23 ಡೈಮಂಡ್ ಮೈನ್ಸ್ ನಲ್ಲಿ ಬರೋಬ್ಬರಿ 60,000 ಮಂದಿ ಕೆಲಸ ಮಾಡ್ತಾ ಇದ್ರು. ಪುರುಷರು ಮಾತ್ರವಲ್ಲ, ಮಹಿಳೆಯರು ಮತ್ತು ಮಕ್ಕಳು ಸಹ ಈ ಗಣಿಯಲ್ಲಿ ಕಾರ್ಮಿಕರಾಗಿ ದುಡಿತಿದ್ರು. ಸ್ವತಃ ಗೋಲ್ಕೊಂಡದ ಕುತುಬ್ ಶಾಹಿಗಳು ಇದರ ಯಜಮಾನರಾಗಿದ್ರು. ಗೋಲ್ಕೊಂಡದ ಈ ಶಾಹಿಗಳಿಗೆ ಹೈದರಾಬಾದ್ ನಿಜಾಮರಿಗೆ ಅಷ್ಟು ಶ್ರೀಮಂತಿಕೆ ಎಲ್ಲಿಂದ ಬಂತು ಅಂತ ನಿಮಗೀಗ ಅರ್ಥವಾಗಿರ್ಬೇಕಲ್ಲ. ಹೌದು, ಇಲ್ಲಿದ್ದ ವಜ್ರದ ಗಣಿಗಳಿಂದಾಗಿಯೇ ಗೋಲ್ಕೊಂಡ ಸಂಸ್ಥಾನ ವಿಶ್ವ ವ್ಯಾಪಾರಿ ಕೇಂದ್ರವಾಗಿತ್ತು. ಇವತ್ತಿನ ಇರಾನ್, ಪರ್ಷಿಯಾ, ಫ್ರಾನ್ಸ್ ಸೇರಿದಂತೆ ವಿಶ್ವದ ಹಲವು ರಾಷ್ಟ್ರಗಳ ವ್ಯಾಪಾರಿಗಳು ಇಲ್ಲಿ ವಜ್ರದ ಗಣಿಗಾರಿಕೆ ನಡೆಸ್ತಿದ್ರು. ತಮ್ಮ ಆದಾಯದ 2% ಹಣವನ್ನ ಗೋಲ್ಕೊಂಡದ ಶಾಹಿಗಳಿಗೆ ತೆರಿಗೆಯಾಗಿ ಪಾವತಿ ಮಾಡ್ತಾ ಇದ್ರು. ಬಹುಶಃ ಭಾರತದಲ್ಲಿ ವಜ್ರದ ಗಣಿಗಳ ಸ್ಥೂಲ ಚಿತ್ರಣ ನಿಮಗೀಗ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಭಾರತ ಅತ್ಯಂತ ಬಡ ರಾಷ್ಟ್ರ, ದಯನೀಯ ದೇಶ ಆಗಿತ್ತು ಅಂತ ಬ್ರಿಟಿಷರು ಅದೆಷ್ಟು ಹಸಿ ಸುಳ್ಳು ಹೇಳಿದ್ರು ಅನ್ನೋದು ನಿಮಗೀಗ ಅರ್ಥವಾಗಿರ್ಬೇಕಲ್ಲ. ಸ್ನೇಹಿತರೆ, ಕೊಲ್ಲೂರು ವಜ್ರದ ಗಣಿಗಳಿಂದ ಅದೆಷ್ಟು ಚಿನ್ನ ಹಾಗೂ ವಜ್ರದ ನಿಕ್ಷೇಪವನ್ನು ಹೊರತೆಗೆದಿದ್ರು ಅನ್ನೋದನ್ನ ಕೇಳಿದ್ರೆ ನಿಜಕ್ಕೂ ನೀವು ಗಾಬರಿ ಆಗ್ತೀರಿ. ಒಂದು ಅಂದಾಜಿನ ಪ್ರಕಾರ ಬರೋಬ್ಬರಿ 12 ಮಿಲಿಯನ್ ಕ್ಯಾರೆಟ್ ವಜ್ರವನ್ನ ಇಲ್ಲಿನ ಗಣಿಗಳಿಂದ ಹೊರತೆಗೆಯಲಾಗಿತ್ತು. ಅಂದ್ರೆ ಆಗಿನ ಕಾಲಕ್ಕೆ ಭಾರತ ವಜ್ರದ ವ್ಯಾಪಾರದಲ್ಲಿ ಅದೆಷ್ಟು ಶ್ರೀಮಂತವಾಗಿತ್ತು ಅನ್ನೋದನ್ನ ನಿಮಗೆ ವಿವರಿಸಬೇಕಿಲ್ಲ. ಆಗ ಇಡೀ ವಿಶ್ವದಲ್ಲೇ ವಜ್ರದ ಗಣಿಗಳು ಇದ್ದಿದ್ದು ಕೇವಲ ಭಾರತದಲ್ಲಿ ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕು. ಹೀಗೆ ವಿಶ್ವದ ಚರಿತ್ರೆಯ ಪುಟಗಳಲ್ಲಿ ಮಿಂಚಿದ್ದ ಕೊಲ್ಲೂರಿನಲ್ಲಿ 16ರಿಂದ 19ನೇ ಶತಮಾನದವರೆಗೆ ಸುಮಾರು 300 ವರ್ಷಗಳ ಕಾಲ ವಜ್ರದ ಗಣಿಗಾರಿಕೆ ಜೀವಂತವಾಗಿತ್ತು. ಈ ಅವಧಿಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳೋ ಚಿನ್ನ, ಅಮೂಲ್ಯ ವಜ್ರದ ಹರಳುಗಳು ವಿದೇಶಿಗರ ಖಜಾನೆ ಸೇರಿಕೊಂಡ್ವು. ಹೀಗೆ ಪರಕೀಯರ ಪಾಲಾದ ವಜ್ರಗಳ ಪೈಕಿ ಇಂದಿಗೂ ನಮ್ಮ ಗಮನ ಸೆಳೆಯೋದು ಇದೇ ನೀಲಿ ವಜ್ರ. ಬರೋಬ್ಬರಿ 89 ಕ್ಯಾರೆಟ್ ತೂಕವಿದ್ದ ಈ ವಜ್ರ ಸಿಕ್ಕಿದ್ದೂ ಕೂಡ ಇದೇ ಕೊಲ್ಲೂರು ಗಣಿಯಲ್ಲಿ. ನಾಸಿಕ್ ಡೈಮಂಡ್, ಪೇಶ್ವಾ ಡೈಮಂಡ್ ಅಂತಲೇ ಫೇಮಸ್ ಆಗಿರೋ ಈ ವಜ್ರದ್ದು ನಿಜಕ್ಕೂ ದುರಂತಮಯ ಕಥೆ. ಬ್ರಿಟಿಷ್ ಅಧಿಕಾರಿಗಳ ಕುತಂತ್ರದಿಂದ ಈ ಬ್ಲೂ ಡೈಮಂಡ್ ಸಹ ಈಸ್ಟ್ ಇಂಡಿಯಾ ಕಂಪನಿ ಪಾಲಾಗಿ ಹೋಯಿತು. ಇದು ಬ್ರಿಟಿಷರ ಕೈವಶವಾಗುವುದಕ್ಕೂ ಮುನ್ನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರೋ ನಾಸಿಕ್ನ ತ್ರಯಂಬಕೇಶ್ವರನ ಸನ್ನಿಧಿಯಲ್ಲಿತ್ತು.
ಸುಮಾರು 100 ವರ್ಷಗಳ ಕಾಲ ಈ ನೀಲಿ ವಜ್ರ ಶಿವನ ಮೂರನೇ ಕಣ್ಣಾಗಿ ಗರ್ಭಗುಡಿಯನ್ನ ಬೆಳಗಿಸ್ತಿತ್ತು. ನಾನಾ ಸಾಹೇಬ್ ಪೇಶ್ವೆ ತ್ರಯಂಬಕೇಶ್ವರನಿಗಾಗಿ ದಾನ ಮಾಡಿದ ಚಿನ್ನದ ಕಿರೀಟದಲ್ಲಿ ಮಿನುಗುತ್ತಿದ್ದ ಈ ವಜ್ರ 1818ರವರೆಗೂ ತ್ರಯಂಬಕನ ದೇವಾಲಯದಲ್ಲಿತ್ತು. ಬಳಿಕ ಇದು ಬ್ರಿಟಿಷರ ಕೈ ಸೇರಿದ್ದೇ ಒಂದು ನೋವಿನ ಕಥೆ. ಅದು 1817ನೇ ಇಸ್ವಿ. ದೇಶದ ಒಂದೊಂದೇ ಸಂಸ್ಥಾನವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾ ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಳ್ತಾ ಇದ್ದ ಬ್ರಿಟಿಷರು ಮರಾಠ ಸಂಸ್ಥಾನದ ಮೇಲೂ ಕಣ್ಣು ಹಾಕಿದ್ರು. ಇದರ ಮೊದಲ ಭಾಗವಾಗಿ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ ನ ನೇತೃತ್ವದಲ್ಲಿ ಬ್ರಿಟಿಷ್ ಸೇನೆ 2ನೇ ಬಾಜಿರಾವ್ ಪೇಶ್ವೆಯ ಮೇಲೂ ದಾಳಿ ನಡೆಸಿತು. ಈ ವೇಳೆ ನಾಗ್ಪುರದ ಮುದೋಜಿ ಭೋಸ್ಲೆ, ಇಂದೋರ್ನ 3ನೇ ಮಲ್ಹರ್ ರಾವ್ ಹೋಳ್ಕರ್ ಹೀಗೆ ಅನೇಕ ಮರಾಠ ಪೇಶ್ವಾ ಸಂಸ್ಥಾನಗಳು ಬಾಜಿರಾಯನ ಬೆಂಬಲಕ್ಕೆ ನಿಂತಿದ್ವು. ದುರಂತ ಅಂದ್ರೆ ಆ ಯುದ್ಧದಲ್ಲಿ ಬ್ರಿಟಿಷರೇ ಮೇಲುಗೈ ಸಾಧಿಸಿಬಿಟ್ರು. ಚರಿತ್ರೆ ಪುಟದಲ್ಲಿ 3ನೇ ಆಂಗ್ಲೋ ಮರಾಠ ವಾರ್ ಅಂತಾನೆ ಫೇಮಸ್ ಆಗಿರೋ ಈ ಯುದ್ಧ ಒಂದು ಹಂತದಲ್ಲಿ ಮರಾಠ ಸಾಮ್ರಾಜ್ಯದ ಅವನತಿಗೆ ನಾಂದಿ ಹಾಡಿಬಿಡ್ತು. ಪೇಶ್ವೆಗಳು ಹಾಗೂ ಬ್ರಿಟಿಷರ ನಡುವೆ ನಡೆದ ಆ ಸರಣಿ ಯುದ್ಧದಲ್ಲಿ ಕೊನೆಗೆ 2ನೇ ಬಾಜಿರಾವ್ ಸೋಲಪ್ಪಬೇಕಾಯಿತು. ಈ ಸಂದರ್ಭದಲ್ಲಿ ಬ್ರಿಟಿಷರು ವಶಪಡಿಸಿಕೊಂಡಿದ್ದ ಅಪಾರ ಸಂಪತ್ತಿನಲ್ಲಿ ತ್ರಯಂಬಕೇಶ್ವರನ ಈ ನೀಲಿ ವಜ್ರವು ಸೇರಿ ಹೋಯಿತು. ಹೀಗೆ 1818ರವರೆಗೂ ನಾಸಿಕ್ನ ಶಿವಮಂದಿರದಲ್ಲಿದ್ದ ಈ ವಜ್ರ ಬ್ರಿಟಿಷರ ಪಾಲಾಗಿ ಹೋಯಿತು. ವಾರನ್ ಹೇಸ್ಟಿಂಗ್ ನ ಮೂಲಕ ಲಂಡನ್ ಸೇರಿದ ಈ ವಜ್ರವನ್ನ ಆನಂತರ ಅಲ್ಲಿನ ಆಭರಣ ಸಂಸ್ಥೆಯೊಂದಕ್ಕೆ ಸುಮಾರು 3,000 ಪೌಂಡ್ಗಳಿಗೆ ಅಂದ್ರೆ ಸುಮಾರು $2 ಲಕ್ಷ ಮಾರಾಟ ಮಾಡಲಾಯಿತು. ಹೀಗೆ ಲಂಡನ್ನಿಂದ ಅಮೆರಿಕ, ಅಲ್ಲಿಂದ ಪ್ಯಾರಿಸ್ನ ಆಭರಣ ವ್ಯಾಪಾರಿಗಳಿಗೆ ಹಸ್ತಾಂತರವಾದ ತ್ರಯಂಬಕೇಶ್ವರನ ಈ ನೀಲಿ ವಜ್ರ ಇವತ್ತು ಲೆಬನಾನ್ನ ಖಾಸಗಿ ಮ್ಯೂಸಿಯಂ ಸೇರ್ಬಿಟ್ಟಿದೆ. ಸ್ನೇಹಿತರೆ, ಇದು ಕೊಲ್ಲೂರು ಗಡಿಯಿಂದ ಲೆಬನಾನ್ ವರೆಗೆ ಸಾಗಿ ಹೋದ ನೀಲಿ ವಜ್ರದ ಕಥೆ. ಮುಂದಿನ ಎಪಿಸೋಡ್ನಲ್ಲಿ ಬೇರೆ ಬೇರೆ ದೇಶಗಳ ಪಾಲಾದ ಭಾರತದ ಇನ್ನೂ ಕೆಲವು ವಜ್ರಗಳ ಕಥೆ ಹೇಳ್ತೀನಿ. ಅದುವರೆಗೆ ನಮಸ್ಕಾರ.